ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನೇರವಾಗಿ ಮಾತನಾಡುವರ ಜೊತೆ ಯಾರೂ ಇರಲ್ಲ, ಬಣ್ಣ ಬಣ್ಣದ ಮಾತಾಡೋರ ಜೊತೆ ಎಲ್ಲರೂ ಇರ್ತಾರೆ. ಮನಸ್ಸಿಗೆ ನೋವಾದ್ರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳ್ಬೋದು, ಮನಸ್ಸಿನಲ್ಲಿ ಇರುವವರೇ ನೋವು ಮಾಡಿದ್ರೆ ಯಾರಿಗೆ ಹೇಳಬೇಕು? ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರು ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನ ಯೋಚಿಸೋದಿಲ್ಲ. ಯಾರೇನೇ ಹೇಳಿದ್ರೂ ನಾವು ನಾವೇ ಆಗಿರ್ಬೇಕು, ಯಾಕಂದ್ರೆ ನಾವು ನಾವಾಗಿದ್ರೆ ಮಾತ್ರ ಸಂತೋಷವಾಗಿರಲು ಸಾಧ್ಯ. ಈ ಸಮಾಜದಲ್ಲಿ ನಂಬುವಷ್ಟು ಒಳ್ಳೆಯವರು ಯಾರೂ ಇಲ್ಲ, ನಂಬದೇ ಇರುವಷ್ಟು ಕೆಟ್ಟವರು ಇಲ್ಲ. ಅವರವರ ಅವಶ್ಯಕತೆಗೆ ಅನುಕೂಲತೆಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಅದು ಮನುಷ್ಯರ ಹುಟ್ಟು ಗುಣ. ಇಲ್ಲಿ ಯಾರು ನಮ್ಮವರಲ್ಲ, ಯಾಕೋ ಗೊತ್ತಿಲ್ಲ. ಎಲ್ಲರಿಂದ ದೂರ ಇರುವುದು ಒಳ್ಳೇದನ್ಸುತ್ತೆ. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿ ಆಗ್ತದೆ, ಆದರೆ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನ ಕಲ್ಲಾಗಿಸ್ತದೆ. ಯಾರಾದ್ರೂ ಹಸಿವು ಅಂತ ಬಂದಾಗ ಏನಾದ್ರೂ ಕೊಡಿ, ಹಾಗೆ ಕಳಿಸ್ಬೇಡಿ. ಯಾಕಂದ್ರೆ ಹಸಿವು ಅನ್ನೋದು ನರಕಕ್ಕಿಂತ ಕೆಟ್ಟದು. ತಿನ್ನುವ ಅನ್ನವನ್ನು ಯಾವತ್ತೂ ಬಿಸಾಡಬೇಡಿ, ಯಾಕಂದ್ರೆ ಕೆಲವರಿಗೆ ಒಪ್ಪತ್ತಿನ ಊಟಕ್ಕೂ ಅನ್ನವಿಲ್ಲದ ಪರಿಸ್ಥಿತಿ ಇದೆ. ಉರಿಯುವ ಬೆಂಕಿನೇ ಹೆಚ್ಚೋತು ಇರಲ್ಲ, ಅಂದ್ಮೇಲೆ ಉರಿದುಕೊಳ್ಳುವ ಜನ ಹೆಚ್ಚು ದಿನ ಇರ್ತಾರ. ಮನುಷ್ಯರ ಸ್ವಭಾವ ಎರಡು ತರ. ಅವಶ್ಯಕತೆ ಇದ್ದಾಗ ಜೇನುತುಪ್ಪದ ತರ ಸಿಹಿಯಾಗಿ ಮಾತಾಡ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ಚೇಳು ತರ ಚುಚ್ಚಿ ಮಾತಾಡ್ತಾರೆ. ಖರ್ಚಾಗೋ ಹಣಕ್ಕೆ, ಕರಗಿ ಹೋಗೋ ಆಸ್ತಿಗೆ, ಮುಪ್ಪಾಗೋ ಸೌಂದರ್ಯಕ್ಕೆ ಇರೋ ಬೆಲೆ ಮನುಷ್ಯನ ಒಳ್ಳೆತನಕ್ಕೆ, ನಂಬಿಕೆಗೆ ಹಾಗೂ ನಿಯತಿಗಿಲ್ಲ. ಕೆಲವರ ಪರಿಚಯದಿಂದ ನಮ್ಮ ಬದುಕೆ ಬದಲಾಗ್ತದೆ. ಪ್ರತಿದಿನ ಅವರೊಂದಿಗೆ ಮಾತಾಡ್ತಿದ್ರೆ ಹೇಳಲಾಗದಷ್ಟು ಸಂತೋಷವಾಗ್ತದೆ. ಒಂದು ದಿನ ಮಾತನಾಡದಿದ್ರೆ ಏನೋ ಕಳೆದುಕೊಂಡಷ್ಟು ನೋವಾಗ್ತದೆ. ಅದೇ ನಿಜವಾದ ಸ್ನೇಹ ಪ್ರೀತಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.